ಕನ್ನಡ ಬಿಗ್ ಬಾಸಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅವ್ರಿಗೇನೆ? ಗಿಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಎಲ್ಲರ ಜೊತೆಗೂ ಕಾಮಿಡಿ ಮಾಡಿಕೊಂಡು ಮನೋರಂಜನೆಗೆ ಆಡ್ತಾನೆ. ಯಾವುದೇ ಗೇಮ್ ಬಂದರೂ ಚೆನ್ನಾಗಿ ಆಡ್ತಾನೆ. ಅದಕ್ಕೋಸ್ಕರ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಗಿಲ್ಲಿ ಬರೀ ಸಿಲ್ಲಿ ಮಾಡ್ಕೊ ಆಡ್ತಿದ್ದಾನೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವನು ಯಾವಾಗಲೂ ಏನು ಸಿಲಿ ಥರ ಆಟ ಆಡಲ್ಲ. ಯಾವಾಗ ಬೇಕೋ ಅವಾಗ ಆಟ ಆಡ್ತಾನೆ. ಬಟ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅದ್ರ ಮೇಲೆ ಅವನು ಆ ಥರ ಬೇಕಂತಾನೆ ತೋರಿಸ್ತಾ ಇರ್ತಾನೆ. ಬಿಗ್ ಬಾಸ್ ಮನೇಲಿ ಇವರು ಕಸ ಅಂದರೆ ಅದು ಯಾರು? ಹರೀಶಾನೆ. ಯಾಕೆ? ಅವಳು ಅಂದರೆ ಅಲ್ಲಿ ಆ ಟಾಪಿಕ್ಗೆ ಜಗಳ ಆಗೋಂಥ ಅವಶ್ಯಕತೆನೇ ಇರಲ್ಲ. ಬಟ್ ಬೇಕಂತಲೇ ತಾನೇ ತೆಗೆದು ಎಲ್ಲರ ಜೊತೆಗೂ ಜಗಳ ಬೀಳಕ್ಕೆ ಹೋಗ್ತಾಳೆ. ಸೊ ರಿಷಾನೇ ಕಸ. ಧ್ರುವಂತವರು ಅವ್ರು ಆಡೋ ಮಾತೆ ಅವರಿಗೆ ಮುಳ್ಳಾಗಿ ಮನೆಯಿಂದ ಹೊರಗೆ ಹೋಗ್ಬೋದು ಅನ್ಸುತ್ತಾ? ಅನಿಸುತ್ತೆ. ಯಾಕೆ ಹಂಗೆ ಅನಿಸುತ್ತೆ? ಅಂದರೆ ಅದು ಈಗ ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಬಗ್ಗೆನೇ ಮಾತಾಡಿ ಮತ್ತು ಈಗ ಯಾರೋ ಫ್ರೆಂಡ್ಸ್ ಇದ್ರು ಅಂತ ಅಂದ್ಕೊಳ್ಳಿ. ಈಗ ರಾಶಿಕನ ಜೊತೆ ಮಾತಾಡಿರ್ತಾನೆ, ಅದನ್ನು ಕಾವ್ಯನ ಹತ್ರ ಹೇಳೋದು, ಮತ್ತು ಕಾವ್ಯ ಹೇಳಿದ್ದು ಮತ್ತು ರಾಶಿಕನ್ಗೆ ಹೇಳಿದ್ರೆ ಅವಾಗ ಅಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಆವಾಗ ಅವನಿಗೆ ಮುಳ್ಳಾಗ್ಬೋದು. ಅದು ಕನ್ನಡ ಬಿಗ್ ಬಾಸಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಮ್ಮ ಸಪೋರ್ಟ್ ಬಂದು ಗಿಲ್ಲಿಗೆ. ಯಾಕಂದರೆ ಗಿಲ್ಲಿ ಅವ್ರನ್ನ ರೀಸೆಂಟಾಗಿ ನಾವು ನೋಡಿದ್ವಿ ನಗರದಲ್ಲಿ DKD ಒಂದ್ಸತಿ ಸೆಟ್ ಹಾಕಿದ್ರು. ಆವಾಗ ನಾವು ಮಾತಾಡಿ ವಿಡಿಯೋ ಎಲ್ಲ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಹಂಗೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀವಿ. ಯಾರು ಚೆನ್ನಾಗಿ ಆಡ್ತಿಲ್ಲ? ಯಾರು ಚೆನ್ನಾಗಿ ಆಡ್ತಿಲ್ಲ ಅಂದರೆ ಅಶ್ವಿನಿ ಅವರು ಚೆನ್ನಾಗಿ ಆಡ್ತಾಯಿಲ್ಲ ಅಂತ ಅನ್ಕೋತೀನಿ. ಸುಮ್ಮನೆ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ಇವರು ಬಿಗ್ ಬಾಸಲ್ಲಿ ಹೋಗಿ ಇವ್ರ ತನನ ಇವ್ರು ಬಿಟ್ಬಿಟ್ಟು ಅಲ್ಲೇನೋ ಬೇರೆ ಇವರು ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಬಟ್ ಅಲ್ಲಿ ಹೋದ್ಮೇಲೆ ನಾವು ಹೆಂಗಿದ್ದೀವಿ ಹಂಗಿದ್ರೇ ಚಂದ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ. ಯಾಕೆ? ಯಾಕೆ ಅಂದರೆ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಕೌಂಟ್ರು ಎಲ್ಲ ಡೈರೆಕ್ಟಾಗೆ ಮಾತಾಡ್ತಾರೆ. ಜೊತೆಗೆ ಅವ್ರದ್ದು ಕ್ಲೋಸ್ ಕಾವ್ಯ ಮತ್ತು ಗಿಲ್ಲಿದು ಫ್ರೆಂಡ್ಶಿಪ್ ನಮ್ಗೆ ತುಂಬ ಇಷ್ಟ. ಇದರಿಂದ ಗಿಲ್ಲಿ ಅಂದರೆ ಇಷ್ಟ. ಓಕೆ. ಬಿಗ್ ಬಾಸ್ ಮನೆ ಕಸ ಅಂದರೆ ಯಾರಿಗೆ ಹೇಳ್ತೀರಾ? ಕಸ ಅಂದರೆ ಧ್ರುವಂತ್. ಯಾಕೆ ಅವರು? ಯಾಕೆ ಅಂದರೆ ಅವರು ಸುಮ್ಮನೆ ಅಂದರೆ ಯಾರನ್ನಾದ್ರೂ ಯೂಸ್ ಮಾಡಿಕೊಂಡೆ ಅಲ್ಲಿ ಇದ್ದಾಗಿಂದ ಯಾರನ್ನಾದ್ರೂ ಯೂಸ್ ಮಾಡಿಕೊಂಡೆ ತುಂಬ ಪ್ರೋಮೋ ತಗೋತಾ ಇದ್ದಾರೆ. ಜೊತೆಗೆ ಅವರಿಂದಾಗಿ ಮಲ್ಲಮ್ಮ ಹೆಸರು ಕೂಡ ಹಾಳಾಯಿತು. ತಿರ್ಗಾ ಇವಾಗಲೂ ಸುಮ್ಮನೆ ನೆಗೆಟಿವ್ ಇಲ್ದಿರೋದನ್ನೆಲ್ಲ ಬೇರೆಯವ್ರ ಜೊತೆ ಕೂತ್ಕೊಂಡು ಅಂದರೆ ಒಬ್ಬೊಬ್ರ ಜೊತೆಗೆ ಒಂದೊಂದು ಒಪಿನಿಯನ್ ಹೇಳ್ತಾರೆ. ಒಂಥರ ಮಾತಾಡೋದು ಸರಿಗಿಲ್ಲ. ಸೊ ಕಸ ಅಂತ. ಈಗ ಕಸ ಅಂತ ಅಂದರೆ ರಾಶಿಕನ್ ಬಗ್ಗೆ ಕಾವ್ಯನ ಹತ್ರ ಧ್ರುವಂತವರು ಹಂಗೆ ಮಾತಾಡ್ರು ಅಂತ ಕಾವ್ಯ ಅವರು ಹೇಳಿದ್ರು. ಅದನ್ನ ಹೇಳಿದ್ರು ನಾನು ಹೇಳೇ ಇಲ್ಲ ಅಂತ ಹೇಳ್ತವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವ್ರು ಹೇಳಿದ್ದು ಕೂಡ ತಪ್ಪೇನೆ. ಯಾಕಂದರೆ ಅವ್ರು ಹೇಳಿದ್ದಾರೆ, ನಾವು ನೋಡಿದ್ದೀವಿ. ಬಟ್ ಇವಾಗ ಅಂದರೆ ಅವ್ರು ಎಲ್ಲರೂ ಇಡೀ ಮನೆ ಬಿಡುತ್ತೆ. ಎಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಎಲ್ಲಿ ಟ್ರೋಲ್ ಆಗಿಬಿಡ್ತೀನೋ ಅಂತ ಅವರು ಭಯದಲ್ಲಿ ಆ ಥರ ಸುಮ್ಮನೆ ಹೇಳಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಅವ್ರ ಇಂಟೆನ್ಷನ್ಲಿ ಬೇರೆಯವ್ರ ಫ್ರೆಂಡ್ಶಿಪ್ನೆಲ್ಲ ಅವರು ಲವ್ ಆ ಥರ ಈ ಥರ ಅಂತ ಕನ್ವರ್ಟ್ ಮಾಡಿ ಆಮೇಲೆ ಗಿಲ್ಲಿ ಕಾವ್ಯ ಬಗ್ಗೆ ಎಲ್ಲ ಬಕೆಟ್ ಹಿಡಿತೀರಾ ಗಿಲ್ಲಿಗೆ, ನೀವು ಗಿಲ್ಲಿಯಿಂದ ಕಾವ್ಯ ನೀವು ಬೆಳೀತಿರೋದು ಅಂತೆಲ್ಲ ಹೇಳ್ತಾರೆ. ಹಂಗಾದ್ರೆ ಧ್ರುವಂತವ್ರ ಮಾತು ಧ್ರುವಂತಕ್ಕೆ ಮುಳ್ಳಾಗುತ್ತೆ ಅಂತೀರಾ? ಅವ್ರ ಮಾತಿಂದನೇ ಅವ್ರ ಮನೆ ಹೊರಗೆ ಬರ್ತಾರೆ ಅಂತ ಅನ್ಸುತ್ತಾ? ಹೌದು, ಈ ಸತಿ ಯಾಕಂದರೆ ನಾವು ಓಟ್ ಹಾಕ್ತೀವಿ. ಬಟ್ ನಾವು ಈ ಸತಿ ಯಾರು ನಮ್ಮ ಫ್ರೆಂಡ್ಸಲ್ಲಿ ಫ್ಯಾಮಿಲಿಲಿ ಯಾರೂ ಓಟೇ ಹಾಕಿಲ್ಲ. ಸೊ ಅವರು ಈ ಸತಿ ಪಕ್ಕ ಬರಲೇಬೇಕು, ಬರ್ತಾರೆ ಅಂತ ಒಂದು ನಂಬಿಕೆ. ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮದು ಗಿಲ್ಲಿ ನಟನ್ಗೆ ಬ್ರೋ. ಯಾಕೆ ಗಿಲ್ಲಿಗೇನೆ? ಬ್ರೋ ಅವರು ನಮ್ಮ ರೈತರ ಮಗ, ಅದರಿಂದ ಸ್ವಲ್ಪ ಅವ್ರಿಗೆ ನಮ್ಮ ಸಪೋರ್ಟು ಬ್ರೋ. ಅದಕ್ಕೆ. ಹೌದು ಬ್ರೋ. ಓಕೆ, ಇವತ್ತು ಬಿಗ್ ಬಾಸ್ ಮನೇಲಿ ಕಸ ಅಂತ ಹೇಳಿದ್ರೆ ಯಾರು ಹೇಳ್ತೀರಾ? ಕಸ ಬ್ರೋ ಅಶ್ವಿನಿ ಗೌಡ ಅವ್ರಿಗೆ. ಯಾಕೆ? ಯಾಕೆಂದರೆ ಅವರು ಎಲ್ಲರಿಗೂ ಆಪೋಸಿಟ್ ಆಗಿ ಎದುರಾಕತ್ತಿದ್ದಾರೆ ಬ್ರೋ. ಅದಕ್ಕೋಸ್ಕರ ನಾವು ಅವ್ರನ್ನ ಸೈಡಲ್ಲಿ ಇಡೋಕ್ಕೆ ಇಷ್ಟಪಡ್ತೀವಿ ಬ್ರೋ. ಎರಡು ತಲೆ ಯಾವು ಅಂತಂದರೆ ಯಾರು ಹೇಳ್ತೀರಾ ಬಿಗ್ ಬಾಸಲ್ಲಿ? ಎರಡು ತಲೆ ಅವು ರಿಷಾ. ಯಾಕೆ? ರಿಷಾ ಅವ್ರು ಅಂದರೆ ಆ ಕಡೆನೂ ಮಾತಾಡ್ತಾರೆ, ಈ ಕಡೆನೂ ಮಾತಾಡ್ತಾರೆ. ಅಂದರೆ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಗಿಲ್ಲಿಗೇನೆ? ಅವ್ನು ಬಡವ್ರ ಮಗ. ಸೊ ಬಡವ್ರ ಮಕ್ಕಳಿಗೆ ಬೆಳೀತಾ ಇದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕಲ್ವಾ? ಸೊ ಅವ್ರಿಗೆ ಸಪೋರ್ಟು. ಓಕೆ, ಬಿಗ್ ಬಾಸ್ ಮನೇಲಿ ಇವರು ಕಸ ಅಂತ ಹೇಳೋದಾದ್ರೆ ಅದು ಯಾರಿಗೆ ಹೇಳ್ತೀರಾ? ಅಶ್ವಿನಿ ಅವ್ರಿಗೆ. ಯಾಕೆ ಅವ್ರಿಗೆ? ಅವ್ರಿಗೆ ಏನಕ್ಕೆ ಹೇಳ್ತೀವಿ ಅಂತಂದರೆ ಒಂದಿನ ಗಿಲ್ಲಿ ಅಪೋಸಿಟ್ ಬಂದಿದ್ರು. ಸೊ ಅದಕ್ಕೆ ಅವರ ಅಪೋಸಿಟ್ ನಾವು. ಅವ್ರ ಆಪೋಸಿಟ್ ಬಂದರು ಅಂತ ಹೇಳ್ತಾ ಇದ್ದೀರಾ? ಓಕೆ, ಈಗ ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ ನಟ. ಯಾಕೆ ಗಿಲ್ಲಿಗೆ? ನಮ್ಮ ರೈತರ ಮಕ್ಕಳು ಬೆಳಿಬೇಕು, ಹಳ್ಳಿ ಹುಡುಗರು ಬೆಳಿಬೇಕು ಬ್ರೋ. ಅದಕ್ಕೋಸ್ಕರ ಗಿಲ್ಲಿ ನಟ ಅವ್ರಿಗೆ ಸಪೋರ್ಟು. ಅದಕ್ಕೋಸ್ಕರ. ಓಕೆ, ಬಿಗ್ ಬಾಸ್ ಮನೇಲಿ ಕಸ ಅಂತ ಹೇಳಿದ್ರೆ ಯಾರು ಹೇಳ್ತೀರಾ? ರಾಶಿಕಾ ಬ್ರೋ. ಯಾಕೆ? ಅವ್ರದ್ದು ಸೂರಜ್ ಬಂದಮೇಲೆ ಜಾಸ್ತಿ ಆಯಿತು ಬ್ರೋ. ಅವ್ರದ್ದು ಮೊದಲು ಕಾಣಿಸ್ಕೊತಾನೆ ಇರಲಿಲ್ಲ. ಸೂರಜ್ ಬಂದಮೇಲೆ ಸ್ವಲ್ಪ ಜಾಸ್ತಿ ಮಾತು, ಓವರ್ ಆ್ಯಕ್ಟಿಂಗ್ ಎಲ್ಲ ಜಾಸ್ತಿ ಆಯಿತು ಬ್ರೋ. ಈಗ ಧ್ರುವಂತವರು ಮನೆ ಎಲ್ಲರಿಗೂ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಬ್ರೋ ಅವ್ರು ಮಾತಾಡ್ತಿರೋ ಮಾತುಗಳು ಮುಂದೆ ಹೊರಗಡೆ ಹೋಗಕ್ಕೆ ಅವ್ರಿಗೆ ಒಂದು ಮುಳ್ಳಾಗುತ್ತೆ ಬ್ರೋ. ಜಾಸ್ತಿ ಮಾತಾಡ್ತಿದ್ದಾರೆ ಬ್ರೋ. ಎಲ್ಲ ಕಡೆ ನಾನೇ ಕಾಣಿಸ್ಕೋಬೇಕು, ಎಲ್ಲ ಕಡೆ ನಾನೇ ಇರಬೇಕು ಅನ್ನೋದಕ್ಕೋಸ್ಕರ ಆ ಥರ ಮಾತಾಡ್ತಾ ಇದ್ದಾರೆ ಬ್ರೋ. ಶೀತಂಗ ಒಂದು ಮಾತು ಹೇಳ್ತಾರೆ, ನೀನು ಮೊಕೋಡ ಹಾಕಾಡ್ತಾ ಇದೆಯಾ, ನಾಟಕ ಮಾಡ್ತಾ ಇದೆಯಾ, ಒರಿಜಿನಲ್ ಫೇಸ್ ನಾನು ಕಳಿಸ್ತಾ ಇದ್ದೀನಿ ನೋಡು ಅಂದ್ಬಿಟ್ಟು ಅದರೆಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಬ್ರೋ ಅವ್ರು ಯೂಟ್ಯೂಬ್ ಚಾನಲೆಲ್ಲ ಮಾತಾಡ್ತಾ ಇರೋದು ಮಾಡ್ತಾ ಇರೋದೆಲ್ಲ ಅದೇ ಥರ ಬ್ರೋ. ಬಟ್ ಬಿಗ್ ಬಾಸ್ ಮನೆಯಲ್ಲೂ ಮಾತಾಡ್ತಾ ಇರೋದು ಹಂಗೆ, ಅದನ್ನೇ ಇವ್ರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಬ್ರೋ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕಂತೀರಾ? ಗಿಲ್ಲಿ ಆಗ್ಬೋದು ಅಂತ. ಯಾಕೆ ಅವರೇ?
ಯಾಕಂದರೆ ಆ ಥರ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಆಚೆ. ಓಕೆ. ಬಿಗ್ ಬಾಸ್ ಮನೇಲಿ ಇವರು ಕಸ ಅಂತ ಅಂದರೆ ಯಾರು ಹೇಳ್ತೀರಾ? ರಾಶಿಕಾ, ಏಕೆ? ಅದೇನೋ ಆ ಥರ ಅನಿಸುತ್ತೆ. ಹೌದು, ರಾಶಿಕಾ. ಈಗ ಧ್ರುವಂತ್ ಅವರು ಸೂರಜ್ ಅವ್ರು ಬಂದಾಗಿಂದ ಮಾತ್ರ ಫ್ರೇಮಲ್ಲಿ ಬರ್ತಿದ್ದಾರೆ ಅಷ್ಟೇ, ಅದರಿಂದ ರಾಶಿಕಾ. ಧ್ರುವಂತ್ ಅವರು ಎಲ್ಲರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ. ಹಂಗೆ ಈಗ ರಕ್ಷಿತಾ ಅವ್ರಿಗೆ ಅವಳು ಕನ್ನಡ ಬರುತ್ತೆ ಅವಳಿಗೆ, ಬಟ್ ಬರದೇ ಇರೋ ರೀತಿ ಮಾತಾಡ್ತಿದ್ದಾಳೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರೇನೆ ಫೇಕ್ ಅನಿಸುತ್ತೆ. ಅವರು ಫ್ರೇಮಲ್ಲಿ ಬರೋಕ್ಕೋಸ್ಕರ ಇವಾಗ ಎಲ್ಲರ ಬಗ್ಗೆನೂ ಮಾತಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಡಬಲ್ ಗೇಮ್ ಯಾರು ಆಡ್ತಿದ್ದಾರೆ ಅನ್ಸುತ್ತೆ ಅದರಲ್ಲಿ? ಅದೇ ಧ್ರುವಂತ್. ಧ್ರುವಂತೆ. ಏಕೆ? ಇಷ್ಟು ದಿನ ಅವ್ರು ಸೈಲೆಂಟ್ ಆಗಿದ್ದು ಇವಾಗ ಎಲ್ಲರ ಬಗ್ಗೆನೂ ಮಾತಾಡ್ತಿದ್ದಾರಲ್ಲ, ಸೊ ಅವ್ರ ಜೊತೆಲೇ ಇತ್ಕೊಂಡು, ಅಂದರೆ ಒಬ್ರ ಜೊತೆಲೇ ಒಂಥರ ಹೇಳೋದು, ಇನ್ನೊಬ್ರ ಜೊತೆಲಿ ಹೋಗಿ ಇನ್ನೊಂದು ಥರ ಹೇಳೋದ್ರಿಂದ ಅವರು ಡಬಲ್ ಗೇಮ್ ಮಾಡ್ತಾರೆ. ಬಿಗ್ ಬಾಸ್ ಮನೇಲಿ ಇವರು ಕಸ ಅಂದರೆ ಯಾರು ಹೇಳ್ತೀರಾ? ಜಾನೇ. ಯಾಕೆ ಅವ್ರು ಹೇಳ್ತಾ ಇದ್ದಾರೆ? ಬ್ರೋ ಅವ್ರು ಹೇಳ್ತಿಲ್ಲ, ಕನ್ಫರ್ಮ್ 12 ಗಂಟೆ ಗಂಟೆ ನೋಡ್ತೀವಲ್ಲ, ಅವ್ರು ಏನು ನಮ್ಮ ಕೆಟ್ಟದ್ದು ಬಯಸ್ತಿಲ್ಲ, ಆದರೆ ಅವರೇನೆ ಬೇಕು ಬಿಟ್ಟು ಆಡ್ತಿರೋದು ಇವಾಗ. ಓಕೆ.